ತೆಕ್ಕಲಕೋಟೆಯಲ್ಲಿ ಪವಾಡ, ಬೇವಿನ ಮರದಲ್ಲಿ ಹಾಲಿನಂತಹ ದ್ರವ ಉದ್ಭವ. ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆಯಲ್ಲಿ ನಾಗರ ಅಮಾವಾಸ್ಯೆಯಂತೆ ವಿಸ್ಮಯವೊಂದು ಸಂಭವಿಸಿದೆ. ಸರ್ಕಾರಿ ಡಿಗ್ರಿ ಕಾಲೇಜು ಪಕ್ಕದಲ್ಲಿರುವ ರೈತನ ಹೊಲದ ಬೇವಿನ ಮರದಲ್ಲಿ ಹಾಲಿನಂತಹ ಬಿಳಿ ದ್ರವ ಸುರಿಯುತ್ತಿದ್ದು ಸ್ಥಳೀಯರ ಅಚ್ಚರಿಗೆ ಕಾರಣವಾಗಿದೆ. ತೆಕ್ಕಲಕೋಟೆ ಪಟ್ಟಣದ ಸರ್ಕಾರಿ ಡಿಗ್ರಿ ಕಾಲೇಜು ಪಕ್ಕದಲ್ಲಿರುವ ರೈತ ಈರಣ್ಣ ಕಸ್ತೂರಿ ಎಂಬುವವರ ಹೊಲದಲ್ಲಿ ಈ ಘಟನೆ ನಡೆದಿದೆ. ನಾಗರ ಅಮಾವಾಸ್ಯೆಯಾಗಿದ್ದರಿಂದ ಬುಧವಾರ ಬೆಳಗಿನ ಜಾವ ರೈತರು ತಮ್ಮ ಹೊಲದ ಕೆಲಸದಲ್ಲಿ ನಿರತರಾಗಿದ್ದರು. ಈ ವೇಳೆ ಮರದ ಕೊಂಬೆಯಿಂದ ಬರ್ರು ಎಂಬ ವಿಚಿತ್ರ ಸದ್ದ ಕೇಳಿಬಂದಿದೆ. ಸದ್ದು ಬಂದ ಕಡೆಗೆ ರೈತರು ಗಮನಿಸಿದಾಗ ಸಣ್ಣ ಗಾತ್ರದ ಬೇವಿನ ಮರದ ಕೊಂಬೆಯಿಂದ ಹಾಲಿನಂತಿರುವ ಬಿಳಿ ದ್ರವ ಧಾರೆ ಧಾರೆಯಾಗಿ ಕೆಳಗೆ ಹರಿಯುತ್ತಿರುವುದು ಕಂಡುಬಂದಿದೆ. ಸಣ್ಣ ಮರದಿಂದ ಇಷ್ಟೊಂದು ಪ್ರಮಾಣದಲ್ಲಿ ಬಿಳಿ ದ್ರವ ಸುರಿಯುತ್ತಿರುವುದನ್ನು ಕಂಡ ರೈತ ಈರಣ್ಣ ತಕ್ಷಣವೇ ಪಕ್ಕದ ಹೊಲಗಳಲ್ಲಿದ್ದ ಇತರ ರೈತರನ್ನ ಕರೆದು ತೋರಿಸಿದ್ದಾರೆ. ಪವಿತ್ರ ನಾಗರ ಅಮಾವಾಸ್ಯೆಯ ದಿನವೇ ಈ ಅಪರೂಪದ ದೃಶ್ಯ ಕಂಡು ಬಂದಿರುವುದರಿಂದ ಸ್ಥಳೀಯ ರೈತರು ಇದನ್ನ ದೈವಿ ಶಕ್ತಿ ಹಾಗೂ ಶುಭ ಸಂಕೇತವೆಂದು ಭಾವಿಸಿ ಪೂಜನೀಯ ಭಾವದಿಂದ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮಗೆ ನಿಜಕ್ಕೂ ಅದೃಷ್ಟದ ದಿನ ಎಂದು ಖುಷಿಪಟ್ಟ ರೈತರು ನಂತರ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸಿದ್ದಾರೆ. ವರದಿ ಮಲ್ಲಿಕಾರ್ಜುನ ಕಸ್ತೂರಿ, ಶ್ರೀ ಟಿವಿ ನ್ಯೂಸ್. ದೊಡ್ಡ ಬಟ್ಟೆ ಯಾವ ಬೆನಕ ರಮೇಶ್ ಪರ್ಲಿ ನಾಗರಮೇಶ ಅಲ್ಲ